ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ಶ್ರೀರಂಗಪಟ್ಟಣ 2 ಎಕರೆ 14 ಗುಂಟೆ ರೆಕಾರ್ಡಲ್ಲಿದೆ. 26 ಗುಂಟೆ ಎಕ್ಸ್ಟ್ರಾ ಖರಾಬಿದೆ, ಇವ್ರ ಭಾಗದಲ್ಲೇ ಬಂದಿದೆ. ಅದು ಎಲ್ಲದಕ್ಕೂ ಸೇರಿಸಿ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಫುಲ್ ಬೌಂಡ್ರಿ ಮಾಡಿರೋದು 3 ಎಕರೆ ಬೌಂಡ್ರಿ ಬರ್ತಿದೆ. ರೆಕಾರ್ಡಲ್ಲಿರೋದು 2 ಎಕರೆ 14 ಗುಂಟೆ. ನೋಡಿ, ಇದೊಂದು ಓನರ್ಗೋಸ್ಕರ ಮನೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಮನೆ ತೋರಿಸೋದ್ನಲ್ಲ, ಅದು ಸೆಕ್ಯೂರಿಟಿಗೆ ಅಂತ ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಇದಿಲ್ಲದೆ ಕಾರ್ ಪಾರ್ಕಿಂಗ್ಗೆ 3 ಕಾರ್ ನಿಲ್ಕೋಬೇಕು, ಆ ರೀತಿ ಒಂದು ಪೋರ್ಟಿಕೋ ಮಾಡಿದ್ದಾರೆ. ನೋಡಿ, ಇದು ಬೆಡ್ರೂಮ್. ಇದು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್. ಇದು ಮಂಗಳೂರು ಟೈಲ್, ಡಬಲ್ ಲೇಯರ್ ಟೈಲ್ಸ್, ಡಬಲ್ ಲೇಯರ್ ಹಾಕಿರೋದು. ಇದರದ್ದು ಬೆಲೆ 2 CR ಹೇಳ್ತಾ ಇದ್ದಾರೆ. ಟೋಟಲ್ ಅಮೌಂಟು 2 CR. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಇದಕ್ಕೆ ಫುಲ್ ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ನೋಡಿ, ಅಂಡೇನೂ ಹಾಕಿದ್ದಾರೆ. ಬೆಂಗಳೂರು ಮೈಸೂರಿಗೆ ಹೋಗೋರಿಗೆ 3 ಕಿಲೋಮೀಟರ್ ಇದೆ ಬೆಂಗಳೂರು ಹೈವೇಯಿಂದ. ಇದು ಲಿವಿಂಗ್. ನೋಡಿ, UPS ಇಟ್ಟಿದ್ದಾರೆ. ಇದು ಕಿಚನ್. ಲಿವಿಂಗ್ ಕಿಚನ್ ಒಳಗಡೆ ನಾನು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪನೇ ತೋರಿಸಿರೋದು. ಫುಲ್ ಡೆವಲಪ್ ಮಾಡಿದ್ದಾರೆ. ನೋಡಿ, ಮೇನ್ ಗೇಟ್ ಇದು. ಈ ಎದುರುಗಡೆ ತೆಂಗು ಕಾಣ್ತಾ ಇದೆಯಲ್ಲ, ಅದು ಇದಕ್ಕೆ ಸೇರ್ತದೆ. ಈ ಫೆನ್ಸಿಂಗ್ ಒಳಗಡೆ ಇದೆಲ್ಲ, ಇದನ್ನು ಇವ್ರಿಗೆ ಸೇರುತ್ತೆ. ಇದು ನೋಡಿ, ಫುಲ್ ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಈ ಕಡೆ 25% ಅಸಾರ್ಟೆಡ್ ಟ್ರೀಸ್, ಮಿಕ್ಕಿದೆಲ್ಲ 75% ಅಡಿಕೆ ಹಾಕಿದ್ದಾರೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. 5 ಇಂಚ್ ನೀರಿದೆ. 5 ಇಂಚ್ ನೀರು ಇದರಲ್ಲಿ. ಫುಲ್ ಚೆನ್ನಾಗಿದೆ ನೀರು. ಕಾವೇರಿ ವಾಟ್ರ್ ಸೇಮ್. ಕಾವೇರಿ ವಾಟ್ರಿಗೂ ಇದಕ್ಕೆ ಏನು ವ್ಯತ್ಯಾಸವೇ ಇಲ್ಲ. ಆಮೇಲೆ ಆ ಕಡೆ ಪಕ್ಕದಲ್ಲಿ ಒಂದು ನಾಲೆ ಟಚ್ ಇದೆ. ಇದಕ್ಕೆ ನಾಲೆ ಅಡ್ಜಸ್ಟೆಂಟ್. ಈ ಕಡೆ ಒಂದು ವಿಲೇಜ್ ಇದೆ, ವಿಲೇಜ್ ಅಡ್ಜಸ್ಟೆಂಟ್. ವಿಲೇಜ್ ಒಂದು ಕಡೆ ಇದೆ, ನಾಲೆ ಒಂದು ಕಡೆ ಇದೆ. ಫುಲ್ ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ಮಧ್ಯದಲ್ಲಿ ಈ ಥರ ರೋಡ್ ಮಾಡ್ತಾಯಿದ್ದಾರೆ. ಫುಲ್ ಪೈಪ್ಲೈನ್ ಮಾಡಿದ್ದಾರೆ. ಅಸಾರ್ಟೆಡ್ ಟ್ರೀಸ್ ಎಲ್ಲ ಥರದ್ದು ಅಸಾರ್ಟೆಡ್ ಹಾಕಿದ್ದಾರೆ. 2, 3, 3, 4 ಈ ಥರ ಹಾಕಿದ್ದಾರೆ. ಡ್ರಿಪ್ ಇರಿಗೇಷನ್ ಮಾಡಿರೋದು ಪೈಪ್ ಕಾಣ್ತಾ ಇದೆ. ನೋಡಿ, ರೆಡ್ ಸಾಯಿಲ್ ಇದೆ. ನೋಡಿ, ಅಂಜೂರನೂ ಹಾಕಿದ್ದಾರೆ. ಅಂಜೂರನ್ನು 2, 3 ಹಾಕಿದ್ದಾರೆ. ಮಾವು, ಸಪೋಟ, ಸೀಬೆ, ಕಿತ್ಲೆ, ಮೋಸಂಬಿ ಇದೆಲ್ಲ ಅಸಾರ್ಟೆಡ್ ಹಾಕಿದ್ದಾರೆ. ಜಾಬನ್ನು ಹಾಕಿದ್ದಾರೆ. ಬೆಟ್ಟದ ನಲ್ಲಿಕಾಯಿ ಇದು ಚಕ್ಕೆ, ಸಿನಮನ್. ಅಡಿಕೆ. ವಾಟರ್ ಆಪಲ್. ಈ ಫಾರ್ಮ್ ಹೌಸಲ್ಲಿ ಇದ್ದರೆ 24 hours ಇಲ್ಲೇ ವಾಸ ಮಾಡ್ಬೋದು, ಏನೂ ಭಯ ಇಲ್ದಂಗೆ. ಹಲಸಿನ ಮರ. ಯಾಕಂದರೆ ವಿಲೇಜ್ ಪಕ್ಕದಲ್ಲಿರೋದ್ರಿಂದ ಎಲ್ಲ ಥರದ್ದು ಅಂಗಡಿ, ಕ್ಲಿನಿಕ್, ಬಸ್, ಸಿಟಿ ಬಸ್ ಫೆಸಿಲಿಟಿ ಇದೆಲ್ಲ ಇದೆ. ಈ ಸರೌಂಡಿಂಗ್ ಬರೀ ಖಾಲಿ. ನೋಡಿ, ಇದು ಬೋರ್ವೆಲ್. 5 ಇಂಚ್ ನೀರಿದೆ. ಇದು ಖಾಲಿ ಜಮೀನಿಗೆ ಇಲ್ಲಿ 65 ಲಕ್ಷ ರೂಪಾಯಿ ಅಂತ ಅಂತಾರೆ. ನೋಡಿ, ಆ ಕಡೆ ಅವ್ರದ್ದು ಗದ್ದೆ. ಬೌಂಡ್ರಿ ಫೆನ್ಸಿಂಗ್ ಇದೆಲ್ಲ ಇವರು ಏನು ಮಾಡಿದ್ದಾರೆ, 1.5 ಅಡಿ ಎಕ್ಸ್ಟ್ರಾ ಅವ್ರಿಗೇನು ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಅಂತ ಅಂದರೆ ಇದು ಟನ್ಸ್ ಹೊಡೆದಿದ್ದಾರಲ್ಲ,
ಇದೆಲ್ಲ ಇವ್ರ ಭಾಗದಲ್ಲಿ ಮಾಡ್ಕೊಂಡಿರೋದು, ಅವ್ರದ್ದು ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡಿರೋದು. ಹೈಟಲ್ಲಿದೆ ಜಾಗ. ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ, 5 ಇಂಚಿದೆ ನೀರು. ಚೆನ್ನಾಗಿರೋದು ಒಂದು ಮನೆ. ಈಗ ತೋರಿಸ್ನಲ್ಲ ಅದು, ಮತ್ತು 3 ಕಾರ್ ಪಾರ್ಕಿಂಗ್ ತೋರಿಸ್ಬೇಕಾಯಿತು, ತೋರ್ಸೋಕ್ಕಾಗಲಿಲ್ಲ. ಪಾರ್ಕಿಂಗು 3 ಕಾರ್ ಮಾಡ್ಕೋಬೋದು. ಟೌನ್ಗೆ ಬಂದರೆ ಟೌನಿಂದ ಸಿಟಿ ಬಸ್ಸಲ್ಲೂ ಇಲ್ಲಿ ಬಂದು ಇಳ್ಕೊಬೋದು. ಮತ್ತು 24 ಅವರ್ಸು ವಾಸ ಮಾಡಿದ್ರೂ ಏನೂ ಭಯ ಇಲ್ದಂಗೆ ಇದು ಮಾಡ್ಬೋದು. ನೋಡಿ, ಮನೆ ದೂರದಿಂದ ಈ ಥರ ಕಾಣ್ತಿದೆ. ಈಗ ನಾನು ಒಳಗಡೆ ತೋರಿಸ್ನಲ್ಲ, ಅದು ಟ್ರಾನ್ಸ್ಫಾರ್ಮರ್ದು ಕನೆಕ್ಷನ್ ಇವ್ರಿಗಿನ ತಗೊಂಡಿರೋದು ಇವರು. ಮತ್ತು ಮೇನ್ ಗೇಟ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಆ ಥರದ್ದೊಂದು ಮೇನ್ ಗೇಟ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ದೊಡ್ಡ ದೊಡ್ಡ ತೆಂಗಿನ ಮರ ಇದೆಯಲ್ಲ, ಅದನ್ನು ಇವ್ರದ್ದೇನು. ಇದೆಲ್ಲ ಸೇರಿ 2 ಎಕರೆ 14 ಗುಂಟೆ ರೆಕಾರ್ಡಲ್ಲಿದೆ. 26 ಗುಂಟೆ ಎಕ್ಸ್ಟ್ರಾ ಖರಾಬ್ ಇದೆ. ಎಕ್ಸ್ಟ್ರಾ ಖರಾಬ್ ನೋಡಿ, ಇಲ್ಲಿಂದ ಮುಂದಕ್ಕೆ ಕಾಣ್ತಾ ಇದೆ ನೋಡಿ, ಅದು ಹಳ್ಳ ಥರ ಕಾಣ್ತಾ ಇದೆಯಲ್ಲ, ಅದು ನಾಲೆ. ಅದು ಈ ಜಮೀನಿಗೆ ಡೌನಲ್ಲಿದೆ ನಾಲೆ. ಆ ನಾಲೆಗೆ ಸೇರ್ದಂಗೆ ಇರೋದು. ಆ ಜಾಗಕ್ಕೆ ಖರಾಬ್ ಇದೆಯಲ್ಲ 26 ಗುಂಟ, ಅದಕ್ಕೆ ಹೋಗ್ಬೇಕಾದ್ರೆ ಇವರೇ ಹೋಗಬೇಕು, ಬೇರೆಯವರು ಬರೋಕ್ಕಾಗಲ್ಲ. ಕ್ಲಿಯರ್ ಟೈಟ್ಲ್ ಇದೆ, ಒಂದೇ ವ್ಯಕ್ತಿಯಿಂದ ರಿಜಿಸ್ಟರ್ ಮಾಡ್ಕೊಂಡಿರೋದು, ಜನರಲ್ ಕ್ಯಾಟಗಿರಿ. ಆಮೇಲೆ ಇವತ್ತು ಬಂದರೆ ಇವತ್ತಿನ ದಿನವೇ ರಿಜಿಸ್ಟ್ರ್ ಆಗ್ಬೋದು, ಆ ರೀತಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡಿರೋದು ಇವರು. ಇವ್ರು ಕೊಡ್ತಾ ಇರೋದು ಉದ್ದೇಶವನ್ನು ಹೇಳ್ಬಿಡ್ತೀನಿ. ಇವ್ರದ್ದು ಸುಮಾರು ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಒಂದು ಜಾಗ ಇದೆ ಅಂತೆ. ಅವ್ರ ಭಾಗದಲ್ಲಿ ಬರಬೇಕಾಗಿತ್ತು, ಅವ್ರ ಅತ್ತೆ ಅದು ಇವ್ರದ್ದು ಅದೆಲ್ಲ ಒಂದೇ ಜಾಗದಲ್ಲಿದೆ ಅಂತೆ. ಅದಕ್ಕೆ ಅವರು ಅದರಲ್ಲೇ ಡೆವಲಪ್ ಮಾಡ್ಕೊಳ್ಳೋವ, 2 ಕಡೆ ಇದ್ದರೆ ಹೋಗೋ ಬರೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಕೊಡ್ತಾ ಇರೋದು. ಇದು 2 CR ಇದ್ರದ್ದು ಬೆಲೆ ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆ 2.5 ಹೇಳಿದರು.